ಅದಕ್ಕೆ ಇವತ್ತೇನಕ್ಕೆ ಈ ಶಾಸ್ತ್ರ ಮಾಡಿಸ್ತಾ ಇದ್ದೀರಾ? ಕಾವೇರಿ, ನನ್ನ ಮದುವೆಗೂ ಮುಂಚೆ ನಮ್ಮಮ್ಮ ಈ ರೀತಿ ಶಾಸ್ತ್ರ ಮಾಡಿಸಿದ್ರು. 3 ಜನ ಮುತ್ತೈದೆಯರ ಕೈಲಿ ನಿಮಗೆ ಆರತಿ ಮಾಡಿಸ್ಬೇಕು. ನಮ್ಮಮ್ಮ ನನಗೂ ಕೂಡ ಮಾಡಿಸಿದ್ರು. ಇನ್ನೇನು ನಿನ್ನ ಮದುವೆಗೆ ಇನ್ನು ಬಾಕಿ 3 ದಿನ ಇರೋದು. ಅದಕ್ಕೇನೆ ನಮ್ಮಮ್ಮ ನೆನ್ನೆ ಫೋನ್ ಮಾಡಿ ಹೇಳಿದ್ರು, ಈ ಥರ ಆರತಿ ಮಾಡಿಸೋ ಮಗಳೇ ಅಂತ. ಇದು ಮದುವೆಗಿನ್ನ ಮುಂಚೆಗೆ ಕೊನೆ ಆರತಿ ಆಗಿರುತ್ತೆ. 3 ಜನ ಮುತ್ತೈದೆಯರ ಕೈಲಿ ಆರತಿ ಮಾಡಿಸಿದ್ರೆ ತುಂಬ ಒಳ್ಳೇದಂತೆ. ಮುಂದೆ ಮದುವೆ ಆದಮೇಲೆ ಮುತ್ತೈದೆತನ ಗಟ್ಟಿಯಾಗಿರುತ್ತಂತೆ. ಅದಕ್ಕಮ್ಮ ಕಾವೇರಿ. ಓ ಹೌದಾ? ಅದಕ್ಕೆ ನೋಡಿ, ಅದಕ್ಕೆ ನಂಗೆ ಇದ್ರ ಬಗ್ಗೆ ಎಲ್ಲ ಗೊತ್ತೇ ಇಲ್ಲ ನೋಡಿ. ಇದ್ರ ಬಗ್ಗೆ ಒಂದು ಸ್ವಲ್ಪನೂ ತಿಳುವಳಿಕೆ ಇಲ್ಲ ನನಗೆ. ನಿಮ್ಮಿಂದ ಇದೆಲ್ಲ ಕಲಿಯೋ ಹಾಗಾಯಿತು. ನಾನು ಕೂಡ ನಮ್ಮ ಅಮ್ಮನಿಂದನೇ ಕಲಿತಿದ್ದು. ನನಗೂ ಇದೆಲ್ಲ ಏನು ಗೊತ್ತಿರಲಿಲ್ಲ. ನಾನು ಕೂಡ ಮರ್ತು ಬಿಟ್ಟಿದ್ದೆ ನೋಡು. ನಿನ್ನೆ ನಮ್ಮಮ್ಮ ಫೋನಲ್ಲಿ ಹಂಗಂದ್ರು. ಅದಕ್ಕೆ ಇವತ್ತೇ ನಿಮಗೆ ಆರತಿ ಮಾಡಿಸ್ಬೇಡ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟೆ. ಹಾಂ, ಮತ್ತೆ ಹೋಗ್ಬಿಟ್ಟು ಕರೆದ್ಬಿಟ್ಟು ಬರ್ತೀರಾ? ಇಲ್ಲ ಕಾವೇರಿ, ಅದೇ ಗಂಗಮ್ಮಜ್ಜಿ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ದೆ. ಅವರೇ ಕರೆದ್ಬಿಟ್ಟು ಬರ್ತೀನಿ ಅಂತ ಹೋಗಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಂಡಿರು, ನಾನು ಹೋಗಿ ಕರ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ರೆಡಿ ಮಾಡಿ ಕೂತ್ಕೊಂಡಿದ್ದೀನಿ ನೋಡು. ಏನಮ್ಮ ಕಾವ್ಯ, ನಮ್ಮ ಕಾವೇರಿನ ರೆಡಿ ಮಾಡಿ ಕೂರಿಸ್ಬಿಟ್ಟಿದ್ಯಾ? ಹಾಂ ಕೆಂಚಮ್ಮಜ್ಜಿ ಬನ್ನಿ. ಹಾಂ ಅಜ್ಜಿ, ನೋಡಿ ನೀವು ಹೇಳ್ದಂಗೆನೆ ಮಡ್ಲಕ್ಕೆಲ್ಲ ಕೈಲಿ ಕೊಟ್ಟಿದ್ದೀನಿ. ಮಡ್ಲಕ್ಕಿನ ನಾನೇ ತುಂಬಿದೆ. ಆರತಿ ಮಾಡೋದಕ್ಕೆ 3 ಜನ ಬೇಕು ಅಂತ ಹೇಳಿದ್ರಲ್ಲ, ಕರೆದ್ಬಿಟ್ಟು ಬಂದ್ರಾ? ಹ್ಞೂನಮ್ಮ, ಹೇಳ್ಬಿಟ್ಟು ಬಂದಿದ್ದೀನಿ. ಯಾರ್ಯಾರು ಹೇಳಿದ್ರಿ? ಅದೇನಮ್ಮ, ನಮ್ಮ ರಾಮ ಅವ್ರು ಸೋದರತ್ತೆ ಇಲ್ವಾ, ಅವಳಿಗೂ ಆಮೇಕಿಂದ ಸಾವಿತ್ರಿ ಹೇಳಿದ್ದೀನಿ. ಆಮೇಲೆ ಮೀನಾಕ್ಷಿ, ಕುಮಾರ ಅವರಮ್ಮ ಮೀನಾಕ್ಷಿ ಹೇಳಿದ್ದೀನಿ ಕಣವ. ಹೌದಾ ಅಜ್ಜಿ, ಸರಿ ಬಿಡಿ, ಎಲ್ಲರೂ ಬರ್ತಾನೆ. ಹೂನವ ಬರ್ತೀನಿ ಅಂತ ಹೇಳವ್ರೆ, ಇನ್ನೇನು ಬರ್ಬೋದು. ಇದೇನು ಗಂಗಕ್ಕ ಇಲ್ಲೇ ಇದ್ದಿ? ಅವನು ಬಾರೆ ಸರೋಜಿ, ಇಲ್ಲೇ ಇದ್ದೀನಿ. ಇನ್ನು ಯಾರೋ ಬಂದೇ ಇಲ್ಲ. ಬೇಗ ಬಾ ಅಂದ್ಬಿಟ್ಟಪ್ಪ ನೀನು. ಬರ್ತಾರೆ ಹೇಳೆ, ಎಲ್ರಿಗೂ ಬೇಗ ಬರ್ರಿ ಅಂತಲೇ ಹೇಳಿದ್ದೀನಿ. ನೀನು ಮೊದಲು ಬಂದಿದ್ಯಪ್ಪ, ಬಾ ಕುಕ್ಕ ಬಾ. ಇಲ್ಲ ಹೇಳ್ಕಂಗಕ್ಕ, ನಮ್ಮ ಯಜಮಾನಪ್ಪಂಗೆ ಊಟ ಹಾಕ್ಬಿಟ್ಟು ಬಂದಿದ್ದೀನಿ ತಟ್ಟೆಗೆ. ಇಲ್ಲ ಉಂಟಾರು ಬರ್ತೀನಿ ಆರತಿ ಮಾಡ್ಬಿಟ್ಟು ಅಂತ. ನಾನೆಲ್ಲ ಬಂದಿರ್ತಾರೆ ಅಂತ ಅನ್ಕೊಂಡು ಬಂದೆ. ಇಲ್ಲ ಅಂದಿದ್ರೆ ಸ್ವಲ್ಪ ನಿಧಾನಕ್ಕೆ ಬರ್ತಿದ್ನಪ್ಪ ಊಟ ಎಲ್ಲ ಆದಮೇಲೆ. ಅಯ್ಯ ಅದು ಯಾಕೆ ಹಂಗಾಡ್ತೀಯ? ನಿನ್ನ ಗಂಡಂಗೆ ಒಂಚೂರು ಬಡ್ಸ್ಕೊಂಡು ತಿನ್ನಕ್ಕಾಗಲ್ವಾ? ನಿನ್ನೆ ಕಾಯ್ಕೊಂಡು ಕೂತ್ಕೋಬೇಕು ಅವನು. ಅಯ್ಯೋ ಬಿಡ್ಕಂಗಕ್ಕ, ನನ್ನ ಗಂಡ ಹುಟ್ಟು ಸೋಂಬೇರಿ. ಒಂದು ನೀರು ಕೂಡ ತಗೊಂಡು ಕುಡಿಯೋಕ್ಕಿಲ್ಲ. ನಾನೇ ಹೋಗಿ ತಗೊಂಡು ಮಾಡಬೇಕು. ಏನು ಬಡ್ಕೊಂಡು ಸಾಯನ. ನೀನು ಮಾಡ್ಕೊಟ್ಟಿರೋ ಅಭ್ಯಾಸ ಅದು. ನೀನು ಲೂಜು ಬಿಟ್ಟು ಹಿಂಗೆ ಮಾಡ್ತಾನೋನು. ಅಯ್ಯೋ ಹೋಗಕ್ಕ, ನಾನು ಏನು ಮಾಡಲಿ? ಅದೆಲ್ಲ ಹೊಸದ್ರಾಗೆ ಅದೆಲ್ಲ ಮಾಡಬೇಕು. ಅವರೇ ತಗೊಂಡು ಕುಡಿಯಂಗೆ, ಆಮೇಕಿಂದ ಅವರೇ ಹಾಕೊಂಡು ತಿನ್ನಂಗೆ. ನಾನು ಮೊದಲಿಗೆ ಏನೋ ನಮ್ಮವ್ವ ನಮ್ಮಪ್ಪ ಹಿಂಗೆ ಮಾಡಮ್ಮ, ಎಲ್ಲ ತೊಗೊಂಡೋಗಿ ಕೊಡು, ಅದಕ್ಕೆ ತೊಗೊಂಡೋಗಿ ಕೊಡು, ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಸೇವೆ ಮಾಡು, ಇಂಥವೇ ಹೇಳ್ಕೊಟ್ಬಿಟ್ರು. ನಾನು ಸ್ಟಾರ್ಟಿಂಗಿಂದ ಅದನ್ನೇ ಮಾಡ್ಕೊಂಡು ಬಂದ್ಬಿಟ್ಟೆ. ಈಗಲೂ ಅದೇ ಕೇಳ್ತಾರೆ. ಇವಾಗ ಬದಲಾಯಿಸೋಕ್ಕಾಗ್ತದೆ ಹೇಳು? ಅದನ್ನೇ ಹೇಳ್ತಿರೋದು ನಾನು. ಅವ್ರು ಹೇಳಿದ್ರು ನಿಮ್ಮ ಅಪ್ಪ ಅಮ್ಮ ಅಂದ್ಬಿಟ್ಟು ನೀನು ಮಾಡಿದೆ. ಇವಾಗ ಅವ್ನು ಅದೇ ಅಭ್ಯಾಸ ಮಾಡ್ಕೊಂಡು ಅದೇ ಕೇಳ್ತಾನೆ. ಏನು ಮಾಡೋಕ್ಕಾಗಲ್ಲ. ಇವಾಗೇನು ಪಂಚಾಯತಿ ಮಾಡೋಕ್ಕೆ ನಿಮ್ಮ ಅಮ್ಮ ಬದುಕವ್ರೇನು? ಅಯ್ಯೋ ಇಲ್ಲ ಕಣಕ್ಕ, ಅವ್ರು ತೀರ್ಕೊಂಡು 10 ವರ್ಷ ಆಯಿತು. ಅವರೇನೋ 7 ಗಂಟೆಗೆ ಹೇಳ್ಬಿಟ್ರು ನಿಮಗೆ. ಈಗ ನೋಡು, ನೀನು ಅನ್ಭವಿಸ್ಬೇಕು. ಈ ಕಡೆ ನಿನ್ನ ಮಗ ಸೊಸೆನೂ ನಿಂತಾವಿಲ್ಲ, ನನ್ನ ಬಾಳೆ ನಿಂದು. ಇಬ್ರು ಕೆಲಸ ಅಂತ ಅನ್ಕೊಂಡು ಸಿಟಿ ಕಡೆ ಹೋಗಿ ಕೂತ್ಕೊಂಡವ್ರೆ. ಅಯ್ಯೋ ಕಣಕ್ಕ, ಏನು ಮಾಡೋಣ? ಅವೆಲ್ಲ ಕೇಳ್ಕೊ ಬಂದಿರಬೇಕು. ಮತ್ತೀಗ ಕೇಳ್ಕೊ ಬಂದಿರೋರು ಮಾತ್ರನೇ ಹೆಣ್ಮಕ್ಳು ಹುಟ್ಟೋದು. ಈಗ ನನ್ನೇ ತಗ, ನನಗೆ ಯಾವ್ದಾನ ಗಂಡು ಮಗವನ ಇರತ್ತೊಬ್ಳು ಮಗಳು. ನಾಳಕ್ಕೆ ಅವಳು ಮದುವೆ ಆಗಿ ಹೋದ್ರೂ ನಾನು ವಿಚಾರಿಸ್ಕೊಂಡಂಗಿರ್ತಾಳ. ಅಮ್ಮ ನೋಡ್ಬೇಕು, ಅಪ್ಪ ನೋಡ್ಬೇಕು ಅಂತ ಅಂದ್ಬಿಟ್ಟು ಹುಡುಕಣೆ ಬಂದ್ಬಿಡ್ತಾಳೆ ಸೀದಾ. ಬಾರವ, ನಿಂದೊಂದು ಕಮ್ಮಿ ಇತ್ತು ಮಾತು. ಹೆಣ್ಮಗ ಇರತ್ತೆ ಹಿಂಗೆ ಮಾತಾಡ್ತಿದ್ದೀನಿ ನೀನು. ಗಂಡು ಮಗ ಇದ್ದಿದ್ರೆ ನಿಂದು ಅದೇ ಬಾಳೆ. ಈಗಲೇ ಇಷ್ಟು ಮಾತಾಡ್ತೀವಿ. ಇನ್ನು ಗಂಡು ಮಗ ಏನಾರು ಆಗ್ಬಿಟ್ಟಿದ್ರೆ ಬಿಡು. ಅದ್ಯಾಕೆ ಹಂಗಂತೀಯ? ಇವಾಗ ಏನು ಅಂತ ಮಾತಾಡಿದೆ ನಾನು? ನಮ್ಗೆ ಗಂಡು ಮಗ ಆಗಿಲ್ಲಪ್ಪ, ಏನು ಮಾಡೋಕ್ಕಾಗ್ತದೆ? ಹೆಣ್ಣು ಮಗ ಆಗೈತೆ. ಗಂಡು ಮಗ ಬಿಟ್ಟಲ್ವ ನೀನು? ಯಾವಾಗ ನೋಡೋ ನಿನ್ನ ಗಂಡ ತಾವು ಕಿತ್ತಾಡ್ಕೊಂಡು ಮಾತಿಗೆ ಮುಂಚೆ ಮುಚ್ಕೊತಿದ್ದೆ, ಮಾತಿಗೆ ಮುಂಚೆ ಕಿತ್ತಾಡ್ತಿದ್ದೆ, ಮಾತಿಗೆ ಮುಂಚೆ ತೋರ್ ಮನೆ ಕೊಡೋಗ್ತಿದ್ದೆ. ಅದಕ್ಕೆ ಒಂದೇ ಮಗ ಆಗಿರೋದು. ಗಂಡನ ಜೊತೆ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡು ಖುಷಿಯಾಗಿ ಇದ್ದಿದ್ರೆ ಇನ್ನೇನು ಮಗ ಆಗಿರತ್ತಪ್ಪ. ಬಿಡ್ದಂಗಕ್ಕ, ಆಗೋಗಿರೋದು ಇನ್ನೇನು ಮಾತಾಡ್ತೀಯ? ನನ್ನ ಗಂಡ ನೆಟ್ಟಗಿದ್ದಿದ್ರೆ ನಾನೇ ಕಗ್ಲೆಲ್ಲ ಬಿಡೋಗ್ತಿದ್ದೇಳು. ನನಗೆ ಸುಮ್ಮನೆ ಜಗಳ ಆಡಕ್ಕೆ ಆಗೇನು ಹುಚ್ಚ? ಅಯ್ಯೋ ಅದೇನೋ ಕಣವ. ಆಯ್ತು ಬಾ, ಹೆಂಗೋ ಕರ್ನಾಗ ಬಂದಿದ್ಯಲ್ಲ. ರಾಮು ಮನೆಗೆ ಹೋಗ್ಬೇಕಂತಂದ್ರೆ ಉರ್ದು ಬೀಳ್ತಿದ್ದೆ ನೀನು. ಈಗ ಹೆಂಗೋ ಕರೆದಿಕ್ಕೆ ಬತ್ತಿದ್ಯಲ್ಲ, ಸಂತೋಷ. ಅದು ಹಂಗಲ್ಲ ಕಣಕ್ಕ, ಮನ್ಸಿಗೆ ಈಗಲೂ ಬೇಜಾರೆ ಅವ್ನ ಮೇಕೆ. ನನ್ನ ಮಗಳ ಮದುವೆ ಮಾಡ್ಕೊಂಡಿದ್ದಿದ್ರೆ ಕಾಲು ತೊಳೆದು ನೀರು ಕುಡಿದು ಬಿಡ್ತಿದ್ದೆ. ಏನು ಮಾಡ್ತೀಯ? ಅವ್ನು ಹಣೆ ಬರ ಸರಿ ಇಲ್ಲ. ನನ್ನ ಮಗಳನ್ನ ಮದುವೆ ಮಾಡ್ಕೋಬೇಕಂತಂದ್ರೆ ಅವ್ನು 7 ಜನ್ಮದ ಪುಣ್ಯ ಮಾಡಿರ್ಬೇಕು, ತಪಸ್ಸೆ ಮಾಡಿರ್ಬೇಕು ಅಂತೀನಿ ನಾನು. ಹೋಗಿ ಯಾವುದೋ ಹುಡುಗಿ ಕಟ್ಕೊ ಬಂದವನು. ಈ ಕಾವ್ಯ ಏನಾದರೂ ನಮ್ಮ ರಾಮನ ಮದುವೆ ಮಾಡ್ಕೊಂಡಿಲ್ಲ ಅಂತಿದ್ದಿದ್ರೆ ಖಂಡಿತವಾಗ್ಲೂ ನನ್ನ ಮಗಳನ್ನ ರಾಮಗೆ ಕೊಟ್ಟು ಮದುವೆ ಮಾಡ್ತಿದ್ದೆ ಕಣಕ್ಕ. ನಾನದು ಬಿಡ್ತಿರ್ಲಿಲ್ಲ. ಚಿನ್ನಂತ ಹುಡುಗ, ಬಂಗಾರದಂತ ಹುಡುಗ, ಸ್ವಂತ ಮನೆ ಐತೆ, ಅರ್ಧ ಎಕರೆ ಜಮೀನು ಐತೆ, ಅದಕ್ಕಿಂತ ಕಾಣ್ತದೆ. ಈ ಹುಡುಗಿ ನಮ್ಮ ರಾಮ ಹಿಂದೆ ಬಿದ್ದಿದ್ದು. ಅಯ್ಯ ಅದೇನು ಒಟ ಅಂತ ಮಾತಾಡ್ತೀಯ? ನಿನ್ನ ಮಾತಿಗೆ ಅರ್ಥ ಆಯ್ತಾ? ನಮ್ಮ ಕಾವಿಂಗೆ ಏನು ಕಮ್ಮಿ ಆಗೈತೆ? ಹಂಗೇನಾರು ಆಗಿದ್ದಿದ್ರೆ ಆ ಕುಮಾರ ಅಂತವಲ್ಲ ಬೇಜಾನ್ ಆಸ್ತಿ ಇತ್ತಲ್ಲ. ನಮ್ಮ ರಾಮ ತಾವು ಇನ್ನೇನಿದ್ದದ ಹೇಳು? ದುಡ್ಡು ಅಂತಸ್ತಿಗೆ ಆಸೆ ಪಡೋ ಹುಡುಗಿ ಆಗಿದ್ದಿದೆ ನಮ್ಮ ಕಾವ್ಯ. ಆ ಕುಮಾರನ್ನೇ ಮದುವೆ ಮಾಡ್ಕೊಂಡು ಆರಾಮಾಗಿ ರಾಣಿ ಇದ್ದಂಗೆ ಇರ್ಬೋದಿತ್ತಪ್ಪ. ಅಯ್ಯೋ ನಮ್ಮ ರಾಮನ ಇನ್ನೇನು ಮದುವೆ ಆಗ್ತಿದ್ಲವಳು? ಅತ್ತೆ ದಯವಿಟ್ಟು ಅತ್ತೆ, ನಮ್ಮ ಅತ್ತಿಗೆ ಬಗ್ಗೆ ಹಿಂಗೆಲ್ಲ ಮಾತಾಡಬೇಡಿ. ನಮ್ಮ ಅತ್ತಿಗೆ ತುಂಬ ಬೇಜಾರಾಗುತ್ತೆ. ನಮ್ಮ ಅತ್ತಿಗೆ ನಿಜವಾಗ್ಲೂ ದೇವ್ರಂತವ್ರು. ಅಯ್ಯಯ್ಯ, ನಾನಿವಾಗ ಅಂತ ಮಾತೇನಂದೆ? ನಾನು ಬೇರೆ ಯಾರು ಅನ್ನ? ಇಲ್ಲ ಅತ್ತೆ, ನೀವು ಬೇಕು ಅಂತಲೇ ಹೀಗೆಲ್ಲ ಮಾತಾಡ್ತೀರಾ. ಪ್ಲೀಸ್ ಅತ್ತೆ, ದಯವಿಟ್ಟು ನಮ್ಮ ಅತ್ತಿಗೆ ಬಗ್ಗೆ ಹೀಗೆಲ್ಲ ಮಾತಾಡಬೇಡಿ. ರಕ್ಷಿತನೂ ಒಳ್ಳೆಯವಳೆ, ನಾನೇನು ಇಲ್ಲ ಅಂತಲ್ಲ. ಆದರೆ ನಮ್ಮ ಅಣ್ಣಂಗೂ ಕೂಡ ರಕ್ಷಿತನ ಮೇಲೆ ಅಂತ ಭಾವನೆ ಇರಲಿಲ್ಲ. ನಮ್ಮ ಅಣ್ಣ ಈ ಮದುವೆ ಆಗಿಲ್ಲ ಅಂದಿದ್ರು ರಕ್ಷಿತನಂತೂ ಮದುವೆ ಆಗ್ತಿರ್ಲಿಲ್ಲ.
ನೀವೇ ಏನೇನೋ ಹೇಳ್ತಿದ್ದೀರಾ. ನಮ್ಮ ರಕ್ಷಿತನ್ ಕೂಡ ನಮ್ಮ ಅಣ್ಣನ ಮೇಲೆ ಅಷ್ಟೊಂದೇನು ಆಸೆ ಇರಲಿಲ್ಲ. ಅವಳೇ ನಮ್ಮ ಹತ್ರ ಹೇಳಿದಾಳೆ. ಹೇಳ್ತಾಳೆ ಅವಳಿಗೇನು ಗೊತ್ತಾದದು ತಪ್ಪು ಯಾವುದು ಸರಿ ಯಾವುದು, ಯಾರು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ತೀನಿ ಅಂತ. ಎಲ್ಲ ನನ್ನ ಮಗಳ ನಮ್ಮ ಹಣೆ ಬರ. ನಮ್ಮ ರಾಮನ್ ನೆಟ್ಗಿದ್ದಿದ್ರೆ ಅವನೇ ಇವಳನ್ನ ಮದುವೆ ಮಾಡ್ಕೊತಿದ್ದ. ಅಯ್ಯ ಗಂಗಮ್ಮ, ನೀನು ಬಂದಿರೋದು ಆರತಿ ಮಾಡಕ್ಕೆ ಬಂದಿದ್ಯಾ ಇಲ್ಲ ಈ ರೀತಿ ಮಾತಾಡೋವಾಗ ಬಂದಿದ್ಯಾ? ಮಾಡೋ ಕೆಲಸ ಮಾಡೋದ್ಬಿಟ್ಟು ಅದೇನೋ ಅಂದ್ರಂತೆ. ಬಾ, ಅದೆಷ್ಟು ಮಾತಾಡ್ತೀಯ ನೀನು? ನಮ್ಮ ಕಾವೇರಿಗೆ ಸೋದ್ರ ಅತ್ತೆ ಆಗ್ಬೇಕು ನೀನು. ಬಾ ಆರತಿ ಮಾಡ ಬಾ. ಬೇಡದಿರೋದೆಲ್ಲ ಮಾತಾಡ್ತಾಳೆ. ಮಾತಾಡಲೇಬೇಕಲ್ಲ. ಹೆಂಗೋ ಏನೋ ನನ್ನ ಮಗನ ಪುಣ್ಯ ಅಂತ ಕಾಣ್ತದೆ. ಈ ಕಾವಿನ ನಮ್ಮನೆ ಸೊಸೆ ಮಾಡ್ಕೊಬಿಟ್ಟಿದ್ರೆ ಅಷ್ಟೇ, ಏನಾದರೂ ಒಂದು ಅನಾಹುತ ಹಾಗೆ ಆಗೋದು. ಅದೇ ತಪ್ಪಿಸ್ತಾ ನನ್ನ ಮಗನ ಬಾಳಂತೂ ಉಳ್ಕೋತು. ಅಯ್ಯ ಮೀನಾಕ್ಷಿ, ಅದೇನಂತ ಮಾತಾಡ್ತೀಯ ನೀನು? ಇನ್ನೇನು ಕೆಂಚಮ್ಮ, ನನ್ನ ಮಗನ ಬಾಳೇನೋ ಉಳ್ಕತು, ಅರೆ ನನ್ನ ಮೊಮ್ಮಗನ ಬಾಳು ಮುಂದಕ್ಕೆ ಅದೇನೇನಾಗ್ತದೋ ನಾ ಕಾಣೆ. ಅಯ್ಯೋ ಮೀನಾಕ್ಷಿ, ಅದು ಯಾಕಂಗೆ ಮಾತಾಡ್ತೀಯ? ಬಂಗಾರದಂತ ಹೆಣ್ಣು ನಮ್ಮ ಕಾವೇರಿ ಇಂಥ ಹುಡುಗಿನ ಸಿಗ್ಬೇಕು ಅಂದರೆ 100 ಜನಕ್ಕೆ ಪುಣ್ಯ ಮಾಡಿರ್ಬೇಕು. ನಿಮ್ಮ ಮೊಮ್ಮಗ ಆಕಾಶ ಮುಂದಕ್ಕೆ ಏನಾಗ್ತದೋ ಏನೋ ಎತ್ತ ಅಂದರೆ ಚೆಂದಾಗೆ ಇರ್ತಾರ ಅವರು. ನಿಮ್ಮ ಮೊಮ್ಮಗನೇ ಅಲ್ವಾ ಇಷ್ಟಪಟ್ಟಿರೋದು? ಏನು ಮಾಡೋಣ, ನಮ್ಮ ಮನೆ ಬರ ಇಷ್ಟಪಟ್ಬಿಟ್ಟವನಲ್ಲ. ನನ್ನ ಮೊಮ್ಮಗನ ಕಳ್ಕೊಳಕ್ಕೆ ನಮಗಂತೂ ಇಷ್ಟ ಇಲ್ಲ. ಎಲ್ಲ ನಮ್ಮ ಗ್ರಾಚಾರ ಅಂದ್ಕೊಂಡು ಮದುವೆ ಮಾಡ್ಕೊಂಡು ಮನೆ ತುಂಬಿಸ್ಕೋಬೇಕಷ್ಟೇ ಅಲ್ಲ. ಇವಕ್ಕಂತೂ ಬುದ್ಧಿ ಇಲ್ಲ, ಭಯ ಭಕ್ತಿ ಅಂತ ಮೊದಲೇ ಇಲ್ಲ. ಅವನೇನೋ ಗಂಡು ಹುಡುಗ ಕರಿತಾನೆ, ಬಾ ಮಾತಾಡಕ್ಕೆ ಹೋಗೋಣ ಸುತ್ತಕ್ಕೆ ಹೋಗೋಣ ಅಂತ. ಹೆಣ್ಣು ಹುಡುಗಿ ಆದೋಳು ಮದುವೆಗಿನ ಮುಂಚೆ ಹಂಗೆಲ್ಲ ಹೋಗ್ತಾರ. 3 ಜನ ಏನು ಅನ್ಕೋತಾರಂತ ಭಯ ಭಕ್ತಿ ಇಲ್ಲ ಇವಕ್ಕೆ. ಆಂಟಿ, ನಾನೇನು ಬೇಕು ಅಂತ ಹೋಗಲಿಲ್ಲ. ನಿಮ್ಮ ಮೊಮ್ಮಗ ಆಕಾಶನೇ ಬಂದು ಮನೆಗೆ ಬಂದು ನಮ್ಮ ಅಣ್ಣನ ಹತ್ರ ಮಾತಾಡಿ ಕರ್ಕೊಂಡು ಹೋಗಿದ್ದು. ನಾನೇನು ಕದ್ದು ಮುಚ್ಚಿ ಏನು ಹೋಗಿರಲಿಲ್ಲ. ನನಗೆ ಗೊತ್ತಿತ್ತು ನಿಮ್ಮ ಅಣ್ಣನೇ ಕಳಿಸಿರ್ತಾನೆ ಅಂತ. ಅವನಿಗೂ ಅದೇ ಅಲ್ವಾ ಬೇಕಾಗಿರೋದು. ತಂಗಿನ ಚೂ ಬಿಟ್ಟು ನನ್ನ ಮೊಮ್ಮಗನ ಬುಟ್ಟಿಗೆ ಹಾಕೊಳಂಗೆ ಮಾಡಿದ್ದು. ನನಗೆ ಇವೆಲ್ಲ ಗೊತ್ತಾಗಕ್ಕಿಲ್ವ? ನಮ್ಮನೆ ಸೊಸೆಗಳನ್ನ ಅವ್ನ ಬುಟ್ಟಿಗೆ ಹಾಕೊಂಡ, ಈಗ ನನ್ನ ಮೊಮ್ಮಗನ ಅವ್ನ ತಂಗಿ ಬುಟ್ಟಿಗೆ ಹಾಕೊಂಡ್ಲು. ಅಣ್ಣ ತಂಗಿ ಇಬ್ರು ಸರಿಯಾಗಿದ್ದೀರಾ. ಅಯ್ಯೋ ಸಾವಿತ್ರಮ್ಮ, ಇವಾಗ ಆಗೋಗಿರೋದನ್ನ ಕೆದ್ಕೊಂಡು ಕುತ್ಕೊಂಡ್ರೆ ಆಗುತ್ತಾ? ಆಗೋಗಿರೋದನ್ನ ಬಿಟ್ಟು ಆಗ್ಬೇಕಾಗಿರೋ ಕಡೆ ಗಮನ ಕೊಡ್ರಿ. ನಿಮ್ಮ ಮೊಮ್ಮಗ ತಾನೆ ನಮ್ಮ ಕಾವೇರಿನ ಇಷ್ಟಪಟ್ಟು ಮದುವೆ ಮಾಡ್ಕೋತಿರೋದು. ನಮ್ಮ ಕಾವೇರಿನ ನಿಮ್ಮ ಮೊಮ್ಮಗನಿಂದ ಬಂದಿಲ್ಲ. ಅವಳು ಪಾಪ ಮನೇಲಿ ಏನು ಹೇಳ್ತಾರೋ ಅದನ್ನೇ ಮಾಡ್ತಿರೋದು. ಇವಾಗ ಸುಮ್ಮನೆ ಪಾಪ ಅವಳನ್ನ ಬೈತಾ ನಿಂತ್ಕೊಂಡ್ರೆ ನೀವು ಬಂದಿರೋ ಕೆಲಸನ ಮುಗಿಸೋಣ. ನನಗೂ ಹೊತ್ತಾಯ್ತಪ್ಪ, ಅವಾಗ್ಲಿಂದ ನೋಡ್ತಿದ್ದೀನಿ ಇಬ್ರು. ಗಂಗಮ್ಮನು ಅಂತಾಳೆ, ನೀನು ಅಂತ್ಯ. ಇಲ್ಲಿ ಬಂದಿರೋದು ಹಿಂಗೆ ಮಾತಾಡಕ ಇಲ್ಲ ಆರತಿ ಮಾಡಕ? ನನ್ನ ಗಂಡನ ಬೇರೆ ಊಟ ಬಿಡ್ಸ್ಬಿಟ್ಟು ಬಂದಿದ್ದೀನಿ. ಆಯಪ್ಪ ಇನ್ನೇನು ಬೈಕತ್ತವನ ಅನ್ನ ಇಷ್ಟೊತ್ತಾದ್ರೂ ಬರಲಿಲ್ಲ ಅಂತ. ಬೇಗ ಬರ್ರಿ ಅತ್ತ, ಆರತಿ ಮಾಡೋಣ. ಅಯ್ಯಯ್ಯಯ್ಯ ಹೂನೆ ಸಾವಿತ್ರಿ, ಏನೇನು ಮಾತುಗಳು? ಮನ್ಸಾಗೆ ಏನೇ ನೋವಿದ್ರು ತೋರ್ಸ್ಕೋಬಾರ್ದು ಕಣೆ. ಹಣೆ ಬರ್ದ ಏನು ಬರ್ದೈತೋ ಅದೇ ಆಗೋದು. ನೀನು ಅನ್ಕೊಂಡಂಗೆ ನಾನು ಅನ್ಕೊಂಡಂಗೆ ಏನು ನಡೆಯೋಕ್ಕಿಲ್ಲ. ಎಲ್ಲ ದೇವ್ರ ನಿರ್ಣಯ ಕಣೆ. ಹಣೆಲಿ ಏನು ಬರ್ದೋನೋ ಅದೇ ಆಗೋದು. ಯಾರಿಗೆ ಸೇರಬೇಕು, ಯಾರ ಮನೆ ಸೇರಬೇಕು ಅದೆಲ್ಲ ನಮ್ಮ ಕೈಲೈತಾ ಹೇಳು. ಇವಾಗ ಬಾಯಿ ಮುಚ್ಕೊಂಡು ಬಾ ಆರತಿ ಮಾಡ ಬಾ. ಬಾಯಿ ಮುಚ್ಕೊಂಡು ಏನು ಕೆಂಚಮ್ಮಕ್ಕ ಹಿಂಗೆ ಮಾತಾಡ್ತೇನೆ ನೀನು? ಇನ್ನೇನೇ ಮಾತಾಡೋದು? ನಾನು ಹಿರಿಯಳು ನಿಮ್ಗಿಂತ ಅಂತೀನಿ. ಏನೀಗ ಬಾ ಮಾಡ ಬಾ ಈಗ. ಇದೊಂದು ಹೇಳ್ಬಿಡ್ತಪ್ಪ ನೀನು. ಏನೋ ನೀನು ಹಿರಿಯಳು ಹೇಳ್ತಿದ್ಯಾ ಅಂತ ಬಂದು ಆರತಿ ಮಾಡ್ತೀನಿ. ನನಗಂತೂ ಮನಸ್ಸೇ ಇಲ್ಲ. ಆಯ್ತಾಯ್ತು ಬಾ, ನಿನ್ನ ಮನಸ್ಸು ಹೆಂಗಾನಿದ್ರೆ ನಮಗೇನೋ ಆರತಿ ಮಾಡಬಾ. ಕಾವ್ಯ ಹೋಗವಾ, ನೀನು ಹಂಗೆ ತಟ್ಟಿಡ್ಕೊಂಡು ಆರತಿ ಮಾಡೋಗು. ಇಲ್ಲ ಕೆಂಚಮ್ಮಜ್ಜಿ, ನಾನು ಮಾಡೋದಿಲ್ಲ. 3 ಜನ ಇದ್ದಾರಲ್ಲ ಅವರೇ ಮಾಡಲಿ ಬಿಡಿ. ಪರವಾಗಿಲ್ಲ ಹೋಗವಾ, ನೀನು ಮುತ್ತೈದೇನಲ್ವಾ, ಮಾಡೋಗಿ ನಡೀತದೆ. ಇಲ್ಲ ಕೆಂಚಮ್ಮಜ್ಜಿ, ನಾನು ಮಾಡೋದಿಲ್ಲ. ಅವರೇ ಮಾಡಲಿ. ನಮ್ಮ ಕಾವೇರಿಗೆ ಒಳ್ಳೇದಾದರೆ ಸಾಕು. ಅವ್ರ ಆಶೀರ್ವಾದ ನಮ್ಮ ಕಾವೇರಿಗೆ ಬೇಕು. ಇಂಥ ಮಾತಿಗೇನು ಕಮ್ಮಿ ಇಲ್ಲ ಇವಳು. ಕಿಲಾಡಿ ಹೆಣ್ಣೆ ಇವಳು. ಮಾತಲ್ಲೇ ಮರಳು ಮಾಡ್ಬಿಡ್ತಾಳೆ. ಅಯ್ಯಯ್ಯ ಸುಮ್ ಮಾಡ್ರಿ ಅತ್ತ, ಆರತಿ ಮಾಡ್ರಿ ಅಂದ್ರೆ ಕತೆ ಎಲ್ಲ ಪುರಾಣ ಎಲ್ಲ ಹೊಡಿತಾರೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ, ಶುಭ ಮಂಗಳಂ ನಿತ್ಯ ಶುಭ ಮಂಗಳಂ.